ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ತುಂಬಾ ಸುಲಭವಾಗಿ ರುಚಿಯಾಗಿ ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ತರಕಾರಿ ಎಲ್ಲಾನು ಹಚ್ಚಿಟ್ಕೊಂಡಿದೀವಿ. ಏನೇನ್ ತಗೊಂಡಿದೀವಿ ಅಂತ ನೋಡೋಣ ಬನ್ನಿ. ನಾವೊಂದ್ 4 ಮೆಣಸಿನ್ಕಾಯಿ, ಒಂದೆರಡು ಈರುಳ್ಳಿ, ಒಂದೆರಡು ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದೀವಿ. ಆಮೇಲೆ ಮಿಕ್ಸ್ ತರಕಾರಿ ಅಂದ್ರೆ ನಿಮ್ ಮನೇಲಿ ಯಾವ್ದಿದೆ ಆ ತರ ತಗೋಬಹುದು. ನಾನಿಲ್ಲಿ ಕ್ಯಾರೆಟ್, ಬೀನ್ಸು, ಆಲೂಗೆಡ್ಡೆ, ಬಟಾಣಿ, ಗೆಡ್ಡೆಕೋಸು ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ಬಿಸಿಬೇಳೆ ಬಾತ್ ಪೌಡ್ರು, ಅಚ್ಕಾರದ ಪುಡಿ, ಸಾಂಬಾರ್ ಪುಡಿ ತಗೊಂಡಿದ್ದೀನಿ. ಇವಾಗ ತುಂಬಾ ಈಸಿ ಮೆಥಡ್ ಅಲ್ಲಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಕುಕ್ಕರ್ಗೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಸಾಸಿವೆ, ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇನ್ನೊಂಥರ ಮೆಥಡ್ ಏನು ಅಂತಂದ್ರೆ, ನಾವು ಫಸ್ಟ್ ತರಕಾರಿ, ಅಕ್ಕಿ, ಬೇಳೆ ಎಲ್ಲಾನು ಬೇಯಿಸ್ಕೊಂಡು ಲಾಸ್ಟ್ ಅಲ್ಲಿ ಒಗ್ಗರಣೆ ಹಾಕ್ಬೋದು. ಆದ್ರೆ ನಾವಿಲ್ಲಿ ಫಸ್ಟೇ ಒಗ್ಗರಣೆ ಹಾಕ್ತಾ ಇದ್ದೀವಿ. ಒನ್ ಪಾಟ್ ರೆಸಿಪಿ ತರ ಈಸಿಯಾಗಿ, ಕ್ವಿಕ್ ಆಗಿ, ಟೇಸ್ಟಿಯಾಗಿ ಮಾಡ್ಕೋಬಹುದು. ನೆಕ್ಸ್ಟ್ ಟೊಮೆಟೊ ಹಾಕ್ತಾ ಇದ್ದೀವಿ. ಟೊಮೆಟೊ ಹಾಕಿ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಟೊಮೆಟೊ ಈರುಳ್ಳಿನ ಈ ತರ ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಬಿಸಿಬೇಳೆ ಬಾತು ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತೆ ಟೊಮೆಟೊ ಮತ್ತೆ ಈರುಳ್ಳಿ ಎಲ್ಲ ಬೇಯೋದಿಕ್ಕೆ ನಾವಿಲ್ಲಿ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿದೀವಿ. ಲಾಸ್ಟ್ ಅಲ್ಲಿ ಇನ್ನೊಂದ್ಸರಿ ಉಪ್ಪು ಹಾಕೋಬೇಕು. ಇವಾಗ ಸ್ವಲ್ಪ ಅದು ಈರುಳ್ಳಿ ಮತ್ತೆ ಟೊಮೆಟೊ ಬೇಯೋದಿಕ್ಕೆ ಅಂತಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡಿದೀವಿ. ಅದು 1-2 ನಿಮಿಷ ಚೆನ್ನಾಗಿ ಬೆಂದು ಸ್ವಲ್ಪ ಅದು ಎಣ್ಣೆ ಬಿಟ್ಕೋಬೇಕು. ಆವಾಗ ತುಂಬಾ ಟೇಸ್ಟಿ ಆಗಿದೆ. ನೋಡಿ ಇಲ್ಲಿ ಸ್ವಲ್ಪ ಯಾವ ತರ ಎಣ್ಣೆ ಬಿಟ್ಕೊಂಡಿದೆ. ಈ ತರ ಎಣ್ಣೆ ಬಿಟ್ಕೊಂಡು ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಾಗ ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ನಾವು ಅವಾಗ್ಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿಗಳು, ಆ ಎಲ್ಲಾ ತರ ತರಕಾರಿಗಳನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಇವಾಗ ಕೆಲವು ಮಕ್ಕಳು ತರಕಾರಿ ತಿನ್ನಕ್ಕೆ ಇಷ್ಟ ಪಡಲ್ಲ. ಅಂತ ಮಕ್ಕಳಿಗೆ ಈ ತರ ಬಿಸಿಬೇಳೆ ಬಾತ್ ಮಾಡ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಯಾಕೆಂದ್ರೆ ತರಕಾರಿಗಳೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದೋಗ್ಬಿಟ್ಟಿರುತ್ತೆ. ಅವ್ರು ಅಗಿಯಷ್ಟೇ ಬೇಡ, ಆರಾಮಾಗಿ ತಿನ್ಬಿಡ್ಬೋದು. ಆ ಕಡೆ ತರಕಾರಿ ಬೇಯಷ್ಟರಲ್ಲಿ ನಾವ್ ಈ ಕಡೆ ಅಕ್ಕಿ ತಗೊಳ್ಳೋಣ ಬನ್ನಿ. ನಾವಿಲ್ಲಿ 1 ಲೋಟ ಅಕ್ಕಿಗೆ 3/4 ಲೋಟ ತೊಗರಿ ಬೇಳೆ ತಗೊಂಡಿದೀವಿ. ನಿಮ್ಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿಲಿ ನೀವು ತಗೊಳ್ಳಿ. ಅಂದ್ರೆ 1 ಲೋಟಕ್ಕೆ 3/4 ಲೋಟ. ನೋಡಿ ಇವಾಗ ತರಕಾರಿ ಎಲ್ಲ ಸ್ವಲ್ಪ ಬೆಂದಿದೆ. ನಾವ್ ಅವಾಗ್ಲೇ ಅಕ್ಕಿ ಮತ್ತೆ ಬೇಳೆ ತಗೊಂಡಿದ್ವಲ್ಲ, ಅದನ್ನೆಲ್ಲ ಚೆನ್ನಾಗಿ 1-2 ಸಾರಿ ತೊಳೆದು ತಗೊಂಡಿದೀವಿ. ಅದನ್ನ ಇವಾಗ ಈ ತರಕಾರಿ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಾವು ಆಲ್ರೆಡಿ ಈರುಳ್ಳಿ ಮತ್ತೆ ಟೊಮೆಟೊ ಬೇಯ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ. ಇವಾಗ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಸ್ವಲ್ಪ ಕಡಿಮೆನೆ ಹಾಕೊಂಡಿದ್ರು, ಆಮೇಲೆ ಬೇಕಿದ್ರೆ ಉಪ್ಪು ನೋಡ್ಕೊಂಡು ನೀವು ಹಾಕೋಬಹುದು. ಜಾಸ್ತಿ ಆದ್ರೆ ಆಮೇಲೆ ತಿನ್ನಕ್ಕಾಗಲ್ಲ. ಅದಾದ್ಮೇಲೆ ನಾವಿಲ್ಲಿ 1 ಲೋಟ ಅಕ್ಕಿಗೆ 5 ಲೋಟ ನೀರ್ ಹಾಕ್ಬೇಕು. ನಾವಿಲ್ಲಿ 5 ಲೋಟ ನೀರ್ನ ಒಂದ್ ಪಾತ್ರೆಗೆ ಅಳತೆ ಮಾಡ್ಕೊಂಡಿದ್ವಿ. ಅದನ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದೀವಿ. ಆಮೇಲೆ ಆಲ್ರೆಡಿ ಸ್ಪೈಸಸ್ ಎತ್ತಿಟ್ಟಿದ್ವಲ್ಲ, ಬಿಸಿಬೇಳೆ ಬಾತ್ ಪೌಡರು, ಅಚ್ಕಾರದ ಪುಡಿ, ಮತ್ತೆ ನಾವು ಮನೇಲೆ ಸಾಂಬಾರ್ ಪುಡಿ ಮಾಡ್ಕೊಂಡಿದ್ವಿ. ಆ ಸಾಂಬಾರ್ ಪುಡಿ ಹಾಕಿ ಮಿಕ್ಸ್ ಮಾಡ್ತಾ ಇದೀವಿ. ಅದೇನ್ ಆಪ್ಷನಲ್, ನೀವು ಬೇಕಿದ್ರೆ ಹಾಕೋಬಹುದು. ಇಲ್ಲಾಂದ್ರೆ ಬಿಸಿಬೇಳೆ ಬಾತು ನಿಮ್ಗೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಂಡ್ರೆ ಆಯ್ತು. ನೆಕ್ಸ್ಟ್ ಇಲ್ಲಿ ನಾವು ಕಡಲೆ ಬೀಜ ಹಾಕೊಂತ ಇದೀವಿ. ಕಡಲೆ ಬೀಜ ಹಾಕಾದ್ಮೇಲೆ ಫೈನಲ್ ಆಗಿ ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ 2 ವಿಸಿಲ್ ಕೂಗ್ಸಿದ್ರೆ ನಮ್ಗೆ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಎರಡು ವಿಸಿಲ್ ಕೂಗ್ಸಿ ಕುಕ್ಕರ್ ಕೂಲ್ ಆದ್ಮೇಲೆ ನಾವಿಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೀವಿ. ನೋಡಿ, ಬಿಸಿ ಬಿಸಿ ಹೆಲ್ತಿ ಅಂಡ್ ಟೇಸ್ಟಿಯಾಗಿ ಬಿಸಿಬೇಳೆ ಬಾತ್ ರೆಡಿ ಆಯ್ತು. ಇದ್ರ ಕಾಂಬಿನೇಷನ್ ಆಗಿ ಬೂಂದಿ ಖಾರ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.